ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಶಾಪಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ ಸಂಜೆ ಆಗಿದೆ. ಸಂಜೆ ಒಂದು 6 ಗಂಟೆ 6:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ, ಏನು ಮಾಡಿಲ್ಲ, ಅದಕ್ಕೆ ವ್ಲಾಗು ಮಾಡಿಲ್ಲ. ಪುಟ್ಟ ಸೌಂಡ್ ಕಮ್ಮಿಯಾಗಿ ಹಾಕು. ಇವಾಗ ಸಂಡೇ ಆಗಿರೋದ್ರಿಂದ ತುಂಬ ದಿವಸ ಆಗಿತ್ತು ಗೈಸ್ ನಾವು ಆಚೆ ಹೋಗ್ಬಿಟ್ಟು, ಅದಕ್ಕೆ ಪುಟ್ಟಂಗೆ ಹೇಳಿದ್ದೀನಿ ಎಲ್ಲಾದರೂ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ನಮ್ಮ ಪುಟ್ಟನ ಸ್ವಲ್ಪ ಮಾತಾಡ್ಸೋಣ ಬನ್ನಿ. ತುಂಬ ದಿವಸ ಆಯಿತು ಬ್ಲಾಗಲ್ಲಿ ಮಾತೇ ಆಡ್ಸಿಲ್ಲ. ಪುಟ್ಟರಾಜು ಮಾತಾಡು. ಆರಾಮಾಗಿದೆಯಾ? ನಮ್ಮ ಫ್ರೆಂಡ್ಸ್ನ ಕೇಳು, ಆರಾಮಾಗಿದ್ದೀರಾ, ಹಾಯ್ ಆಗಿದ್ದೀರಾ ಅಂತ. ಹಾಯ್ ಹೇಳು ಒಂದು. ಎಲ್ರು ಚೆನ್ನಾಗಿದ್ದೀರಾ ಅಂತಾನು. ಎಲ್ಲಿ ಕರ್ಕೊಂಡಿದ್ಯಾ? ಎಲ್ಲಿ ಕರ್ಕೋಬೋದು? ನೀನೇನು ಹೇಳ್ತಲ್ಲ. ಏನದು? ಯಾವ್ದೋ ಹೋಟ್ಲ್ ಹೇಳ್ತಾರೆ. ಯಾವ ಹೋಟ್ಲ್ ಅದು? ಹೋದ್ಮೇಲೆ ತೋರಿಸ್ತೀನಿ. ಏನ್ ಸರ್ಪ್ರೈಸಾ? ಸರ್ಪ್ರೈಸು. ಏನ್ ಸರ್ಪ್ರೈಸು? ಏನ್ ಸರ್ಪ್ರೈಸ್? ಯಾವ ಹೋಟ್ಲ್ ಅಂತೇಳಿ ಅವಾಗ್ಲೇ ಕರ್ಕೋಬೋದು. ಬೇಡ 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 ಬೇಡ, ಹೋದ್ಮೇಲೆ ತೋರಿಸ್ತೀನಿ. ಬೇಡ, ಏನ್ನ? ಇವ್ರಿಗೂ ಸರ್ಪ್ರೈಸ್, ವ್ಯೂವರ್ಸ್ಗೂ ಸರ್ಪ್ರೈಸ್. ಕಾಫಿ ಆಯ್ತಾ? ಏನ್ ಸಮಾಚಾರ? ಏನ್ ಹೇಳು. ಹೆಂಗ್ ನಡೀತೈತೆ ಬಿಸ್ನೆಸ್ಸು? ಬಿಸ್ನೆಸ್ ಹೆಂಗೆ? ನಾರ್ಮಲ್ಲ. ಏನು ಹೋದ ತಿಂಗಳೆಲ್ಲ ಬಿಸ್ನೆಸ್ ಇಲ್ಲ ಅಂತಿದಲ್ಲ? ಆಷಾಢ ಅಲ್ವಾ ಗೈಸ್? ಎಲ್ಲರಿಗೂ ಬಿಸ್ನೆಸ್ ಇರೋರು ಎಲ್ಲರಿಗೂ ಆಷಾಢದಲ್ಲಿ ಬಿಸ್ನೆಸ್ ಕಮ್ಮಿನೇ ಇರುತ್ತೆ ಅಲ್ವಾ? ಮಾತಾಡು. ಏನ್ ಮಾತಾಡೋದಮ್ಮ? ಹೇಳಮ್ಮ. ಏನಾದ್ರು ಹೇಳ್ಬೇಕಪ್ಪ, ಸುಮ್ಮನೆ ಇದ್ರೆ. ಏನ್ ಹೇಳ? ಐಫೋನ್ ಯಾವಾಗ ಕೊಡಿಸ್ತೀಯ ನಂಗೆ? ಐಫೋನು ಇದೆಯಲ್ಲ, ಅದನ್ನ ಯೂಸ್ ಮಾಡು. ಬೇಡ, ನೀನೇ ಇಸ್ಕೊಡಿಲ್ಲ ಅಂದ್ರೆ ನನಗೆ. ಸರಿ, ಟ್ಯಾಟು ಹಾಕಿಸ್ಕೊಡ್ತೀಯಾ? ಟ್ಯಾಟು ಹಾಕಿಸ್ಕೊಳ್ಳೋಣ ನಾನು ನೀನು ಇಬ್ರು. ಏನಂತ ಹಾಕಿಸ್ಕೊಳ್ಳೋಣ? ಏನಾದ್ರು ಒಂದು. ಏನಂತ ಹಾಕ್ಸ್ಕೊ, ಅದನ್ನ ಹೇಳು ಫಸ್ಟ್. ಟಾಪಿಕ್ ಹೇಳು. ಟಾಪಿಕ್ ಹೇಳ್ದ ಟಾಟಾ ಹಾಕ್ಸ್ಕೊಳ್ಳೋಣ ಅಂದ್ರೆ ಏನಾದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಥರದ್ದು ಕಪಲ್ ಟ್ಯಾಟು ಹಾಕಿಸ್ಕೊಳ್ಳೋಣ ಅಂತ. ಹಾಂ, ಬೇಡವಾ? ಏನೋ ಮಾಡೋ. ನಾವೊಂದು ಕೋತಿ ಬಿಡಿಸ್ಕೊತೀನಿ, ನೀನೊಂದು ಕೋತಿ ಬಿಡಿಸ್ಕೊ. ನಾನು ಗಂಡು ಕೋತಿ ಬಿಡಿಸ್ಕೊತೀನಿ, ನೀನು ಹೆಣ್ಣು ಕೋತಿ ಬಿಡಿಸ್ಕೊ. ಸರಿನಾ? ಮತ್ತೆ ಎಲ್ಲಿ ಕರ್ಕೊಂಡಿದ್ದೆ ಸಂಜೆ? ಸಂಜೆ ಎಲ್ಲಿ ಹೋಗೋಣ? ಎಲ್ಲಿ? ಮನು ಫೋನ್ ತಗೊಳಕ್ ಹೇಳಿದಾನಲ್ಲ, ಹೋಗೋಣ. ಅದೊಂದು ಅವ್ನು ತಗೋತಾನಂತೆ ಫೋನು. ಅವನು ನಿನ್ಗೊಂದು ಅವಾಗ ಇತ್ತು ಸಿಗುತ್ತೀವ್ಯಾ? ಇಬ್ರು ಒಂದು ತಗೊಬಿಡೋದು ಅಂತನಾ? ಅವನು ನಾರ್ಮಲ್ ವಿವೋ ತಗೊಳ್ಳೋದು. ಹೋಗೋಣ ಬಿಡು, ಒಂದು 8 ಗಂಟೆ ಕ್ಲೋಸ್ ಮಾಡ್ಕೊಂಡು. ಇವತ್ತು ಸಂಜೆ ಒಂದು ಫೋನ್ ತಗೊಳ್ಳೋದಿದೆ, ನಮ್ಗಲ್ಲ, ಮನುಗೆ. ಮನು ಯಾರು ಅಂತಂದರೆ ನಮ್ಮ ಅತ್ತೆ ಮಗ ಮನು. ಸೊ ಅವ್ನು ಫೋನ್ ತೊಗೋಬೇಕಂತ ಇದ್ದ, ಅದಕ್ಕೆ ಅವನ್ನ ಎಳ್ಕೊಂಡು ಹೋಗಿ ಫೋನ್ನ ಕೊಡಿಸ್ತಾ ಇದ್ದೀವಿ. ಕೊಡಿಸ್ತಿಲ್ಲ, ಅವನೇ ತಗೋತಾನೆ, ಬಟ್ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನು ತಗೊಳ್ಳ ಬೇಡವಾ ಅಂತ ಬರೀ ಇದು ಮಾಡ್ತಾ ಇರ್ತಾನೆ. ಅದಕ್ಕೆ ಸರಿ ನಡಿ, ನಾನಂದೆ ತಗೋಬೇಕು ಅಂದರೆ ಪಟ್ ಅಂತ ತಗೋತಾನೆ ಇರಬೇಕು, ಸುಮ್ಮನೆ ತಗೊಳ್ಳ ಬೇಡವಾ ಅಂತ ಯೋಚನೆ ಮಾಡಬಾರ್ದು ಅಂತಂದೆ. ಸೊ ನನ್ನ ಪಾಲಿಸಿ ಅದೇ ಥರ, ತಗೋಬೇಕು ಅಂದರೆ ತಗೊಬಿಡ್ಬೇಕು, ತಗೊಬಾರ್ದು ಅಂದರೆ ತೊಗೊಂಡ್ಬಿಡ್ಬಾರ್ದು, ಆ ಥರ. ಅದಕ್ಕೇನೆ ಇವತ್ತು ತಗೊಳ್ಳೋಣ ಅಂತ ಅಂದೆ. ನಾನು ಅಂದರೆ ನೆನ್ನೆನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದೆ ನಾನು ಅವನನ್ನು. ಹೋಗೋಣ ಬಾ, ನೆನ್ನೆ ಕ್ರೋಮ್ಗೆ ಹೋಗೋಣ ಅಂತ. ಮತ್ತು ಕ್ರೋಮಲ್ಲಿ ಇವಾಗ ಆಫರ್ ಇರಲ್ಲ, 15th ಆಫರ್ ಇರುತ್ತೆ. ಸೊ ಆವಾಗ ಮಿಕ್ಸಿ ತೊಗೋಬೇಕು, ಆವಾಗ ಹೋಗಬೇಕು. ಕ್ರೋಮ್ ಹೆಂಗಾಗ್ಬಿಟ್ಟೈತೆ ಅಂದರೆ ಅಂದರೆ ಕ್ರೋಮ್ಗೆ ಹೋಗೋದಾಗ್ಬಿಟ್ಟೈತೆ. ಕ್ರೋಮ ಬೇರೆ ಅಲ್ಲೂ ಇಲ್ಲೂ ನಿಯರ್ ಬೈ ಇಲ್ಲ. ಕ್ರೋಮಲ್ಲಿ ಐ ಥಿಂಕ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಕ್ರೋಮ್ಗೆ ಹೋಗ್ತಾ ಇದ್ವಿ. ಇವಾಗ ಒಳ್ಳೆ ಕ್ರೋಮ್ಗೆ ಹೋಗೋದು ಆ ಥರ ಆಗ್ಬಿಟ್ಟೈತೆ. ಇವಾಗ ಒಂದು ಫ್ರಿಜ್ಜು ಅಲ್ಲೇ ತೊಗೊಂಡಿದ್ವಿ, ಒಂದು ಫಿಲಿಪ್ಸ್ದು ಮಿಕ್ಸಿನೂ ಕೂಡ ತೊಗೊಂಡ್ವಿ ಅಲ್ಲೇ. ಇವಾಗ ಇನ್ನೊಂದು ಮಿಕ್ಸಿ ತೊಗೋಬೇಕು, ಫೋನ್ ತೊಗೋಬೇಕು, ಮತ್ತು ನಂದೇನಾದರೂ ಫೋನ್ ತೊಗೋತೀವಿ ಅಂತಂದರೆ ನಾವು ಅಲ್ಲೇ ತೊಗೋತೀವಿ. ಒಂಥರ ಪಟ್ಟಂತ ಹೋಗಿ ಪಟ್ಟಂತ ಸೆಲೆಕ್ಷನ್ ಮಾಡ್ಕೊಂಡು ಪಟ್ಟಂತ ಬರ್ಬೋದು. ಬೇರೆ ಶಾಪ್ಗೆ ಹೋದ್ರೂ ತೊಗೋಬೇಕು, ಇನ್ನೊಂದು ಶಾಪ್ಗೆ ಹೋದ್ರೂ ತೊಗೋಬೇಕು. ಮತ್ತು ಅಲ್ಲೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯಾವ್ದಾದ್ರು ಒಂದು ಕಡೆ ತೊಗೊಂಡ್ರೆ ಬೆಸ್ಟು. ಎಷ್ಟು? 4,000. ಈ ಥರದ್ದಲ್ಲಪ್ಪ, ಇನ್ನೊಂದು ಥರದ್ದು ಚೆನ್ನಾಗೈತೆ. ಅದು 2 ವರ್ಷ ಗ್ಯಾರಂಟಿ. ಏನು ಗೊತ್ತಾ, ಆನ್ಲೈನಲ್ಲಿ ನಾವು ಮಿಕ್ಸಿ ಏನೇ ತೊಗೊಂಡ್ರು 6 ತಿಂಗಳು ವಾರಂಟಿ ಕೊಡ್ತಾರೆ. ಮತ್ತು ನಾವು ಎಕ್ಸ್ಟ್ರಾ 300 ರೂಪಾಯಿ ಕೊಟ್ಟರೆ ಮತ್ತೆ ಇನ್ನು 6 ತಿಂಗಳು ವಾರಂಟಿ ಇರುತ್ತೆ. ಆದರೆ
ನಾವು ಆಚೆ ಕಡೆ ಶಾಪ್ಗಳಲ್ಲಿ ತೊಗೊಂಡ್ರೆ ಕಂಪ್ನಿಯಿಂದನೇ 2 ವರ್ಷ ವಾರಂಟಿ ಇರುತ್ತೆ. ಎಕ್ಸ್ಟ್ರಾ 1,000 ರೂಪಾಯಿ ಕೊಟ್ಟರೆ 4 ವರ್ಷ ವಾರಂಟಿ ಇರುತ್ತೆ. 4 ವರ್ಷ ವಾರಂಟಿಯಲ್ಲಿ ಸಪೋಸ್ ಏನಾದ್ರೂ ಕೆಟ್ಟೋಯ್ತು ಅಥವಾ ಏನೇ ಒಂದು ಆಯಿತು ಅಂತಂದರೆ ಹೊಸ ರಿಪ್ಲೇಸ್ಮೆಂಟ್ ಇರುತ್ತೆ. ನೋಡಿ ಬೆನಿಫಿಟ್ಟು ಆನ್ಲೈನ್ಗೂ ಆಫ್ಲೈನ್ಗೂ ಎಷ್ಟು ವ್ಯತ್ಯಾಸ. ನನಗೆ ಒಬ್ಬರು ಸಜೆಷನ್ ಮಾಡಿದ್ರು, ಮಿಕ್ಸಿ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಏನು ಆನ್ಲೈನಲ್ಲಿ ಯಾವತ್ತೂ ಮಿಕ್ಸಿಗಳನ್ನ ತಗೋಬಾರ್ದು ಅಂತ. ವಾರಂಟಿ ಎಷ್ಟದು ಪ್ರೈಸು? ಅದು 2,700 ರೂಪಾಯಿ. ಆ ಥರದ್ದೆಲ್ಲ ತಗೋಬಾರ್ದಂತೆ. ಮತ್ತು ಮಿಕ್ಸಿಯಲ್ಲಿ ಇನ್ನೊಂದು ಏನಪ್ಪ, ನಾವು ಮಿಕ್ಸಿನ ಯಾವಾಗಲೂ ತೊಗೋಬೇಕಂತಂದರೆ ಅಲ್ಲಿ RPM ಅಂತ ಇರುತ್ತೆ. RPM 18,000ದಿಂದ 21,000 ಅಷ್ಟು ಏನು ಮಿಕ್ಸಿ ತೊಗೋಬೇಕಂತೆ. ಅದರಿಂದ ಕಡಿಮೆದು ತೊಗೋಬಾರ್ದು, ಅದಕ್ಕಿಂತ ಜಾಸ್ತಿನೂ ತೊಗೋಬಾರ್ದಂತೆ. ಏನಕ್ಕೆ ಅಂದರೆ ಕಡಿಮೆ ತೊಗೊಂಡ್ರೆ ಲೋಕಲ್ ಅದು ಆಫ್ ಆಗಿಬಿಡುತ್ತೆ. ಜಾಸ್ತಿ ಪವರ್ದು ತೊಗೊಂಡ್ರೆ ಹೀಟಾಗಿ ಏನು ಆಫ್ ಆಗೋದು ಆನ್ ಆಗೋದು ಆಫ್ ಆಗೋದು ಆನ್ ಆಗೋದು ಈ ಥರ ಆಗುತ್ತಂತೆ. ಸೊ ಅದರಿಂದ ಯಾವಾಗಲೂ ಒಂದು 2,000 3,000 ಸ್ವಲ್ಪ ಚೆನ್ನಾಗಿರೋ ಕಂಪ್ನಿನ ನಾವು ಮಿಕ್ಸಿ ತೊಗೋಬೇಕು ಅಂತ ನನಗೆ ಸಜೆಷನ್ ಮಾಡಿದ್ರು. ಮಿಕ್ಸಿ ರಿಪೇರಿ ಚೆನ್ನಾಗಿ ಮಾಡೋರು, ಮಿಕ್ಸಿ ರಿಪೇರಿ ಚೆನ್ನಾಗಿ ಮಾಡೋರು ಅಂತಲ್ಲ, ಸೊ ನನಗೆ ಗೊತ್ತಿರೋರು. ಸೊ ಅದೇ ಒಂದು ಕಂಪ್ನಿನ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರು ಹೇಳಿದ್ದು ನನಗೆ ಗೊತ್ತಿರೋ ಬಣ್ಣ. ಆವಾಗಲೇ ನನಗೂ ಗೊತ್ತಾಗಿದ್ದು 18,000ದಿಂದ 22,000 ಒಳಗಡೆ ಇರೋದನ್ನು ತೊಗೋಬೇಕಂತೆ RPM. ನಮ್ಮ ಪುಟ್ಟಂಗೆ ಫೋನ್ ಬಂತು ಅಂತ ಮೆಲ್ಲಗೆ ಮಾತಾಡುವಂತ ಇದ್ದಾನೆ. ನೀವೇನಾದರೂ ಮಿಕ್ಸಿ ತೊಗೋಬೇಕು ಅಂದರೆ ಈ ಥರ ನೋಡ್ಬಿಟ್ಟು ತೊಗೊಳ್ಳಿ, ಒಂದು ಒಳ್ಳೆ ಬ್ರ್ಯಾಂಡ್ ತೊಗೊಳ್ಳಿ. ಮತ್ತು 18,000ದಿಂದ 22,000 ಒಳಗಡೆ ಇರೋ RPMದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ತೊಗೊಳ್ಳಿ. ಲೋಕಲ್ ಅಂತ ಲೋಕಲ್ ತೊಗೊಳಕ್ಕೆ ಹೋಗ್ಬೇಡಿ, ಮಿಕ್ಸಿ ಬೇಗ ಕೆಟ್ಟೋಗ್ಬಿಡುತ್ತೆ. ತೊಗೊಳ್ತಾ 1,000 2,000 ಜಾಸ್ತಿ ಕೊಟ್ಬಿಟ್ಟು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ವರ್ಷ ಯೂಸ್ ಮಾಡ್ಬೋದು. ಸುಮ್ಮನೆ 1,000 2,000 1,500 ರೂಪಾಯಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ತೊಗೊಂಡ್ರೆ ಮತ್ತೆ ಒಂದು ವರ್ಷವೂ ಬರೋಲ್ಲ, ಮತ್ತು ಇನ್ನೊಂದು ಸಲ ಇನ್ವೆಸ್ಟ್ ಮಾಡಬೇಕು. ಅದೇ ಒಂದು ಸತಿ ಇನ್ವೆಸ್ಟ್ ಮಾಡ್ಬಿಟ್ಟು ತೊಗೊಳೋದು ನನ್ನ ಒಂದು ಒಪಿನಿಯನ್. ಸೊ ನಾನು ಮಿಕ್ಸಿ ತೊಗೋಬೇಕಾದ್ರೆ ತೋರಿಸ್ತೀನಿ, ಬ್ಲಾಗ್ ಮಾಡ್ತೀನಿ, ಎಷ್ಟು ಚೆನ್ನಾಗಿರೋ ತೊಗೋತೀನಿ ಅಂತ. ಬಂದಿದ್ದೀನಿ ಆಲ್ರೆಡಿ. ಇವತ್ತು ಹೋಗ್ತೀನಲ್ಲ ಅವತ್ತು ತೋರಿಸ್ತೀನಿ. ಮತ್ತೆ ಇನ್ನೇನು ಇಲ್ಲ, ಸದ್ಯಕ್ಕೆ ಆಚೆ ಹೋಗ್ತೀವಲ್ಲ ಆವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬರೀ ಇದರಲ್ಲಿ ಬರೀ ಇದರಲ್ಲಿ ABCD ಬರೀ. ಇಲ್ಲಿ ನೋಡಿಲಿ ಚಿನ್ನು, ಅದು ಮುಟ್ಬಾರ್ದು. ಇಲ್ಲಿ ನೋಡಿಲಿ ಬರೀ, ಮತ್ತೆ ಬರೆಯಲ್ಲ. ಹಿಂದಿನ ದಿವಸ ಆಚೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ. ಪುಟ್ಟದ ಬರ್ಡೇ ಪಾರ್ಟಿ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ. ಇದು ನೆಕ್ಸ್ಟ್ ಡೇ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೆ. ನಮ್ಮ ಫಸ್ಟ್ ಟೈಮು ಇಂಜೆಕ್ಷನ್ನು ಮತ್ತು ಬ್ಲಡ್ ಚೆಕಪ್ ಎಲ್ಲ ಮಾಡಿಸೇ ಇಲ್ಲ. ಐ ಥಿಂಕ್ ನಾನು ಹುಟ್ಟಿದಾಗ ಏನೋ ಮಾಡಿಸ್ಕೊಂಡಿದ್ದಂತೆ ಬ್ಲಡ್ ಚೆಕಪ್ ಎಲ್ಲ. ಅದಾದಮೇಲೆ ಮಾಡಿಸೇ ಇರಲಿಲ್ಲ ಅಂದ್ಬಿಟ್ಟು ಇವಾಗ ಕಾಲೆಲ್ಲ ಸ್ವಲ್ಪ ಏನೋ ಸ್ವೆಲ್ಲಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅದೇ ಸೂಪರ್ ಹೆಲ್ತ್ ಹಾಸ್ಪಿಟಲ್ಗೆ. ಆನ್ ದ ವೇ ಬರಬೇಕಾದ್ರೆ ಫೋರಮ್ಮಿಂದನೇ ನೆಕ್ಸಸ್ ಮಾಲಿಂದನೇ ಒಳಗಡೆಯಿಂದ ಹೋಗಿ ಆ ಕಡೆಯಿಂದನೇ ಎಕ್ಸಿಟ್ ಆಗ್ತಿದ್ವಲ್ಲ. ಸೊ ಹಂಗೆ ಕೌಶಿಕ್ನ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಸುತ್ತಾಡ್ಕೊಂಡು ಬಂದ್ವಿ. ಬಟ್ ಕೌಶಿಕ್ ಇನ್ನೂ ಅಷ್ಟಾಗಿ ಅವನು ಗೊತ್ತಾಗಲ್ಲ ಆಟ ಆಡೋದು ಅದೆಲ್ಲ. ಬಟ್ ಆಟ ಆಡೋ ಥರ ಇದ್ದರೆ ಬೇಕಂದರೆ ಆಟ ಆಡಿಸ್ಬೋದಾಗಿತ್ತು. ಅವ್ನು ಬೇರೆ ಮಲ್ಕೊಂಡ್ಬಿಟ್ಟಿದ್ದ. ಆಮೇಲೆ ಹೊಟ್ಟೆ ಬೇರೆ ಹಸಿತಾಯಿದೆ ಅಂದ್ಬಿಟ್ಟು ಟೋಕೋಬೆಲ್ ತಿಂದ್ವಿ. ಟೋಕೋಬೆಲ್ ತಿಂದ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಇದು ನಿನ್ನೆಯ ಒಂದು ಮಧ್ಯಾಹ್ನದ ವ್ಲಾಗು. ಬೆಳಗ್ಗೆನೇ ರಸಮ್ಗೆ ಟೊಮೆಟೊ ಬೇಯಿಸಿ ಇಟ್ಬಿಟ್ಟು ಹೋಗಿದ್ದೆ. ಬಂದು ಅದನ್ನು ಟೊಮೆಟೊ ಎಲ್ಲ ಕಿವುಚ್ಕೊಂಡು ಒಗ್ಗರಣೆಗೆ ಏನೇನು ಬೇಕು ಅದೆಲ್ಲ ಎತ್ತಿಟ್ಕೊಂಡೆ. 1 ಟೇಬಲ್ ಸ್ಪೂನು ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿನ ಹಾಕಿ ರುಬ್ಕೋತಾ ಇದ್ದೀನಿ. ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಎಣ್ಣೆ ಮತ್ತು ಜೀರಿಗೆ ಹಾಕಿ ಬೆಳ್ಳುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟನ್ನು ಹಾಕಿ ಫಸ್ಟು ಫ್ರೈನ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು. ಹೋಟೆಲ್ ಸ್ಟೈಲಲ್ಲಿ ನಾವು ಹೋಟೆಲ್ ಮಾಡ್ತಾರೆ ನೋಡಿ ರಸಮ್ಮು, ಅದೇ ಥರ ಇರುತ್ತೆ. ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಇವಾಗ ನಾನೇನು ಮಾಡ್ತಾಯಿದ್ದೀನಲ್ಲ ಈ ಒಂದು ರೆಸಿಪಿನ ಟ್ರೈ ಮಾಡಿ. ನಾನಂತೂ ಇದನ್ನು ಮಾಡ್ಕೊಂಡು ತಿಂತಾ ಇರ್ತೀನಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಹಪ್ಳ ಉಪ್ಪಿನಕಾಯಿ ಇದ್ರಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು.
ಸ್ವಲ್ಪ ಒಗ್ಗರಣೆ ಎಲ್ಲ ಬೆಂದಮೇಲೆ ಹಿಂಗೆ ಹಾಕ್ಕೊಂಡೆ, ಅದಾದಮೇಲೆ ಹುಣಸೆ ಹುಳಿನ ಹಾಕ್ಕೊಂಡೆ. ಹುಣಸೆ ಹುಳಿನ ಒಂದು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಹುಳಿ ಥರ ಆಗಿಬಿಡುತ್ತೆ. ಮತ್ತು ಕಿವುಚ್ಕೊಂಡಿದ್ದೀನಲ್ಲ ಟೊಮೆಟೊ, ಅದನ್ನು ಹಾಕ್ತಾಯಿದ್ದೀನಿ. ಸಿಪ್ಪೆನ ತೆಗೆದು ಕಿವುಚ್ಕೋಬೇಕು, ಬೇಕಂದರೆ ರುಬ್ಬಿ ಕೂಡ ಮಾಡ್ಕೊಬೋದು. ಕೈಯಲ್ಲೇ ಕಿವುಚಿದ್ರೆ ಒಂದು ಸ್ವಲ್ಪ ಏನು ಊಟದ ಟೈಮಲ್ಲಿ ಸ್ವಲ್ಪ ಟೊಮೆಟೊ ಸಿಗ್ತಾ ಇರುತ್ತೆ, ಆವಾಗ ಚೆನ್ನಾಗಿರುತ್ತೆ. ನೋಡಿಕೊಂಡು ನೀರು ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಬೇಕು. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಮೆಣಸು ರುಬ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ಮೇಯ್ನಾಗಿ ಇದೇನೆ ಏನು ಹೋಟೆಲ್ ಸ್ಟೈಲ್ ಥರ ಟೇಸ್ಟ್ ಕೊಡೋದು. ಯಾವುದೇ ರಸಮ್ಗಾದ್ರೂ ಅಷ್ಟೇ ಇದನ್ನು ನಾವು ಫ್ರೈ ಮಾಡಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಇದಿಷ್ಟು ಸೇರಿಸ್ಕೊಂಡ್ರೆ ಮುಗೀತು. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ಚೆನ್ನಾಗಿ ಬಂತು ಅಂದ್ರೂ ಕಾಮೆಂಟ್ ಮಾಡಿ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತುಂಬ ಹೋಟೆಲ್ಗಳಲ್ಲಿ ಇದೇ ರಸಮ್ನ ಮಾಡ್ತಾಯಿರ್ತಾರೆ. ಬೇಕಂದರೆ ಇದಕ್ಕೆ ಸ್ವಲ್ಪ ಕಾಯಿನೂ ಸೇರಿಸ್ಕೊಬೋದು, ಹಂಗೂ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಬಂತು ಅಂದರೆ ಸೇರಿಸ್ಕೊಬೋದು. ನನಗೇನೋ ಇದೇ ಥರ ಇಷ್ಟ ಆಗುತ್ತೆ. ಕಾಯಿ ಎಲ್ಲ ಸೇರಿಸ್ಕೊಂಡ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಮತ್ತು ಇಷ್ಟು ದಿವಸ ಬೆಳಗಿನ ಟೈಮು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ, ಮತ್ತು ಮಧ್ಯಾಹ್ನ ಟೈಮು ಅಪ್ಲೋಡ್ ಮಾಡಿ ನೋಡಿದೆ. ಬಟ್ ಅದು ಎರಡೂ ಟೈಮು ನನಗೆ ಅಡ್ಜಸ್ಟ್ ಆಗಲ್ಲ. ನನಗೇನಿದ್ರು ಈವ್ನಿಂಗ್ ಟೈಮೇ ವೀಡಿಯೋಸು ಅಡ್ಜಸ್ಟ್ ಆಗೋದು. ಇನ್ಮೇಲೆ ದಿನ 7 ಗಂಟೆಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವೀಡಿಯೋನ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗೇ ಆಗುತ್ತೆ. ಯಾವುದಾದ್ರೂ ಒಂದು ವಿಷಯ ಆದರೂ ನನ್ನ ವೀಡಿಯೋದಲ್ಲಿ ನಿಮಗೆ ಇಷ್ಟ ಆಯಿತು, ನನಗೆ ಯೂಸ್ಫುಲ್ ಆಯಿತು ನಿಮಗೆ ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ಹೇಳಿ. ಮತ್ತು ವೀಡಿಯೋನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ಶಾಪ್ ಮತ್ತು ಮನೆ ಎರಡರಲ್ಲೂ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಅಂದ್ರೂ ನಾನು ಪ್ರತಿದಿನ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಜವಾಗ್ಲೂ ಅನ್ನದ ಜೊತೆ ಅಂತೂ ಸಖತ್ತಾಗಿರುತ್ತೆ ಗೈಸ್. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ಸಖತ್ತಾಗಿರುತ್ತೆ ಅಂದರೆ ಸಖತ್ತಾಗೇ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಮತ್ತು ವೀಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಆಲ್.